ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಥ್ರೆಡ್ ವರ್ಕ್ ಹೇಳ್ಕೊಡ್ತೀನಿ. ಕುಚ್ಚು ಇಲ್ಲ, ಬೀಡ್ಸನ್ನು ಹಾಕಿಲ್ಲ, ಬಿಕಾಸ್ ಇದು ಕಾಟನ್ನು. ಸೊ ಇದಕ್ಕೆ ನಾನು ಸರಿ ಹೋಗೋಂಗೆ ಬರೀ ಥ್ರೆಡ್ ವರ್ಕ್ ಮಾಡಿದ್ದೀನಿ. ಸೊ ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ. ಫಸ್ಟಿಗೆ ಒಂದು ಸ್ಲಿಪ್ ನಾಟ್ ಹಾಕೊಳ್ಳೋಣ. ಕಮಲ್ ಕಡಾಯಿ ಥ್ರೆಡ್ ಅಂದರೆ ಈ ಥರ ಕೋನ್ ಥ್ರೆಡ್ಡಿಗೆ ಕಮಲ್ ಕಡಾಯಿ ಅಂತಾರೆ. ಸೊ ಈ ಥರ ಥ್ರೆಡ್ ತಗೊಂಡು ಸ್ಟಾರ್ಟಿಂಗು ಒಂದು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕ್ರೋಶ 10 ತೊಗೊಂಡಿದ್ದೀನಿ, ನಂಬರ್ 10. ನೀವು ನಿಮ್ಮ ಸೀರೆಗೆ ಯಾವುದು ಹೊಂದುತ್ತೋ ಅಂತ ಸರಿಯಾದ ಕ್ರೋಶ ಮೇಂಟೈನ್ ಮಾಡ್ಕೊಳ್ಳಿ. ಕೆಲವು ಸೀರೆ ತೆಳ್ಳಕ್ಕಿರುತ್ತೆ, ಸೊ ಅದಕ್ಕೆ ನೀವು 8, 9, 10, 11 ಆ ಥರದ್ದು ಕ್ರೋಶಗಳನ್ನ ಯೂಸ್ ಮಾಡ್ಬೋದು. ಇಲ್ಲಿ 2 ಚೈನ್ ಹಾಕೋಬೋದು, ಇಲ್ಲಾಂದರೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನೂ ಹಾಕೋಬೋದು. ಈಗ ಒಂದು ಡಬಲ್ ಕ್ರೋಶ ಹತ್ತಿರನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಈ ಥರ ಒಂದು ಲಾಕ್ ಆದಮೇಲೆ 2 ಚೈನ್ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಪರವಾಗಿಲ್ಲ. ಸೊ ಇದೇ ಥರ ಪಕ್ಕನೇ 5 ಕಂಬಗಳು ಹಾಕ್ಕೊಳ್ಳಿ. ಡಬಲ್ ಕ್ರೋಶ ಈ ಥರ 2, 3. ಇದು ತುಂಬ ದಪ್ಪ ಕ್ರೋಶ ತೊಗೊಂಡ್ರೆ ತೂತಾಗ್ತಾ ಹೋಗುತ್ತೆ ಸ್ಯಾರಿ, ಸೊ ಹರಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದಕ್ಕೆ ಸರಿಯಾಗಿ ಯಾವುದು ಸರಿ ಹೋಗುತ್ತೆ ನೋಡಿಕೊಂಡು ಕ್ರೋಶ ತಗೊಳ್ಳಿ. ಈಗ 5 ಕಂಬ ಮಾಡ್ಕೊಂಡಿದ್ದೀನಿ, 5 ಡಬಲ್ ಕ್ರೋಶ. ಈಗ ಒಂಚೂರು ಸೀರೆನ ಸ್ಲ್ಯಾಂಟಾಗಿ ಇಟ್ಕೊಂಡು ಮತ್ತೆ 4 ಚೈನ್ ಹಾಕ್ಕೊಳ್ಳಿ. ಇಲ್ಲಿಂದ 4 ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಈ ಫಸ್ಟ್ ಕಂಬ ಬರುತ್ತಲ್ಲ, ಈ ಕಂಬಕ್ಕೆ ಈ ಥರ 2 ಸರಿ ಸುತ್ಕೊಂಡ್ಬಿಟ್ಟಿದ್ದೆ ಕ್ರೋಶಲ್ಲಿ. ಸೊ 1 ಸರಿ ಸುತ್ತಕೊಂಡು ಈ ಥರ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ನೀವಿದು ಟ್ರಬಲ್ ಕ್ರೋಶನೂ ಮಾಡ್ಕೋಬೋದು, ಇಲ್ಲ ಡಬಲ್ ಕ್ರೋಶನೂ ಮಾಡ್ಕೋಬೋದು. ಇಲ್ಲಿ ನೀವು ಟ್ರಬಲ್ ಕ್ರೋಶನೇ ಮಾಡ್ಕೊಳ್ಳಿ. ನಾವು 4 ಚೈನ್ ಹಾಕ್ಕೊಂಡಿದ್ದೀವಿ ಅಲ್ವಾ, ಸೊ ಆ ಲೆಂತ್ಗೆ ಬರೋ ಹಾಗೆ ಎರಡೆರಡು ರಿಂಗು ಕ್ಲೋಸ್ ಮಾಡ್ತಾ ಬರಬೇಕು. ಈ ಥರ 3 ಸರಿ 2 ರಿಂಗ್ ಕ್ಲೋಸ್ ಮಾಡಿದ್ರೆ ಒಂದು ಟ್ರಬಲ್ ಕ್ರೋಶ ಆಗುತ್ತೆ. ಮತ್ತೆ 4 ಚೈನ್ ಹಾಕ್ಕೊಳ್ಳಿ. ಈ 2 ಕಂಬದಲ್ಲಿ ಮಧ್ಯದಲ್ಲಿ ಬಂದು ಒಂದು ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. 2 ರಿಂಗನ್ನು ಕ್ಲೋಸ್ ಮಾಡಿ 1 ರಿಂಗ್ ಮಾಡ್ಕೊಳ್ಳಿ. ಸೊ ಇದೇ ಥರ 2 ಸರಿ ದಾರ ಸುತ್ಕೊಳ್ಳೋದು, ಅದೇ ಕಂಬಕ್ಕೆ ಥರ ಟ್ರಿಬಲ್ ಕ್ರೋಶ ಆದಮೇಲೆ 4 ಚೈನ್ ಮತ್ತು ಒಂದು ಪಿಕಾಟ್. ಸೊ ಇದೇ ಥರ 5 ಮಾಡ್ಕೊಳ್ಳೋಣ. 2 ಸರಿ ದಾರ ಸುತ್ಕೊಳ್ಳೋದು, ಇದು ಸ್ವಲ್ಪ ಕ್ರೋಶಲ್ಲಿ ಪ್ರಾಜೆಕ್ಟ್ ಮಾಡ್ತಿರೋದ್ರಿಂದ ಈ ಕ್ರೋಶ ಸ್ವಲ್ಪ ಕಷ್ಟ ಆಗುತ್ತೆ. ಉಲ್ಲನ್ ಕ್ರೋಶ ಹಿಡಿದು ಸೊ ಸ್ವಲ್ಪ ಸ್ಲೋ ಆಗುತ್ತೆ ಕೆಲಸ. 2 ಸರಿ ದಾರ ಸುತ್ಕೊಳ್ಳಿ. ತ್ರೀ ಟೈಮ್ಸ್ 2 ರಿಂಗು ಕ್ಲೋಸ್ ಮಾಡಬೇಕು. ಆಮೇಲೆ 4 ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈ ಥರ 5 ಟ್ರಿಪಲ್ ಕ್ರೋಶ ಬರುತ್ತೆ. ಮೇಲೆ 4 ಪಿಕಾಟ್ಸ್ ಬರಬೇಕು. ಮತ್ತು 1 ಸರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ನೋಡಿ, ಇದು ಬೇಗ ಆಗುತ್ತೆ.
ಡಿಸ್ಟೆನ್ಸ್ ತುಂಬ ಕೇಳೋದ್ರಿಂದ ನಿಮಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತು ಹಿಂಗೆ ಕಂಟಿನ್ಯೂ ಮಾಡಬೇಕು. ಇದೇ ಥರ 5 ಡಬಲ್ ಕ್ರೋಶೆ ಮತ್ತು ಲಾಸ್ಟ್ ಕಂಬಕ್ಕೆ ಲಾಸ್ಟ್ ಡಬಲ್ ಕ್ರೋಶೆಗೆ ಈ ಥರ ಫ್ಲವರ್ ಮಾಡ್ಕೋಬೇಕು. ನಾನು ಮಾಡಿರೋದನ್ನು ತೋರಿಸ್ತೀನಿ ನಿಮಗೆ. ತುಂಬ ಸುಲಭ ಇದೆ, ಯಾರೋ ಕೇಳಿದರು ಇದನ್ನು. ಸೊ ಹಾಗಾಗಿ ಈಗ 4 ಚೈನ್ ಮಾಡಿಬಿಟ್ಟು ಸೇಮ್ ಅದೇ ಥರ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗಬೇಕು ಈ ಲಾಸ್ಟ್ ಕಂಬಕ್ಕೆ. ಓಕೆ, ನೋಡಿ ಈ ಥರ ಬರುತ್ತೆ. ಮಾಡಿರೋದನ್ನು ತೋರಿಸ್ತೀನಿ. ಇದು ನೋಡಿ ಈ ಥರ ಬರುತ್ತೆ. ಸೊ ಇದಕ್ಕೆ ನಾನು ಬೀಡ್ಸ್ ಹಾಕಿಲ್ಲ. ಇನ್ ಕೇಸ್ ಈಗ ಬೀಡ್ಸ್ ಹಾಕಿದ್ರೆ ಏನಾಗುತ್ತೆ, ಒಂದು ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಎಲ್ಲ ಡಿಸೈನು ಒಂದೇ ಥರ ಕಾಣ್ಬಿಡುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಸ್ವಲ್ಪ ಯೂನಿಕ್ ಆಗಿರಲಿ ಅಂತ. ಈಗ ನೀವು ಇದರೊಳಗೆಲ್ಲ ಬೀಡ್ಸ್ ಹಾಕಿ ಇದರೊಳಗೆಲ್ಲ ಬೀಡ್ಸ್ ಹಾಕಿ ಮಾಡ್ಕೋಬೋದು, ಹೈಲೈಟ್ ಮಾಡ್ಕೋಬೋದು, ಬಟ್ ಡಿಸೈನ್ ಹೈಲೈಟ್ ಆಗಲ್ಲ ನಿಮಗೆ. ಸೊ ಡಿಸೈನ್ ಹೈಲೈಟ್ ಆಗಬೇಕು ಅಂದರೆ ಈ ಥರ ಮಾಡ್ಕೋಬೇಕು. ಸೊ ಇದು ಲಾಸ್ಟಲ್ಲಿ ನೀವು ಎಂಡ್ ಅಂತ ಬಂದಾಗ ಎಂಡ್ ಅಂತ ಬಂದಾಗ ನೋಡಿ, ಒಂದು ಪಿಕಾಟ್ ಹಾಕಿ ಸಿಂಗಲ್ ಕ್ರೋಶೆ ಹಾಕೋತೀವಲ್ವ. ಈಗ ಇಲ್ಲಿ ನಾವು ಡಬಲ್ ಕ್ರೋಶೆ ಹಾಕೋತಾ ಇದ್ವಿ. ಪ್ರತಿ ಸರಿನೂ ಡಬಲ್ ಕ್ರೋಶೆ ಹಾಕಿ ಈ ಥರ, ಇದು ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ ನಾನು. ಸೊ ನೀವು ಇದನ್ನು ಟ್ರಿಪಲ್ ಕ್ರೋಶೆ ಹಾಕಿ ಇದನ್ನು ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ, ಎರಡೂ ಟ್ರಿಪಲ್ ಕ್ರೋಶೆ ಹಾಕ್ಕೋಬೋದು. ಸೊ ಇಲ್ಲಿ ಎಂಡ್ ಆಗುತ್ತಲ್ವ, ಸುಮ್ಮನೆ ಜಸ್ಟ್ ಒಂದು ಲಾಕ್ ಮಾಡ್ಕೊಳ್ಳಿ, ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಸೊ ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಇದು ಡಿಸೈನು. ಸೊ ಮಾಡಿ, ಇದು ಅಷ್ಟೇ ಲಾಸ್ಟ್ ಲಾಂಗಿಂಗ್. ಇದು ನಿಮಗೆ ಎಷ್ಟು ದಿವಸ ಆದರೂ ಇದು ಹಾಳಾಗೋದಿಲ್ಲ. ಆ್ಯಂಡ್ ಮೋರೋವರ್ ಇದು ಥ್ರೆಡ್, ಈ ಥ್ರೆಡ್ಡಲ್ಲಿ ಮಾಡಿರೋದ್ರಿಂದ ಬಿಚ್ಕೊಳ್ಳೋದು ಹಾಳಾಗೋ ಚಾನ್ಸಸ್ಸೇ ಇರೋಲ್ಲ. ನಾನು ಬೀಡ್ಸು ಹಾಕಿಲ್ಲ, ಸೊ ಬ್ಲ್ಯಾಕು ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಈ ಥರ ಕಾಣುತ್ತೆ ಹ್ಯಾಂಗಾದರೆ, ಲೇಸ್ ಟೈಪ್ ಇರುತ್ತೆ. ಸೊ ನಿಮಗೆ ನಾನು ಹೇಳ್ಕೊಡೋ ಮೆಥಡ್ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸಬರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನೆಲ್ನ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಿ, ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸ್ವಲ್ಪ ಡಿಲೇ ಆಗಿದೆ ಈ ಸರಿ, ಇನ್ನು ನೆಕ್ಸ್ಟು ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ ನಿಮಗೆ ಡಿಸೈನ್ಸು. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಯಾವುದೊಂದು ಡಿಸೈನ್ ಹೇಳ್ಕೊಡ್ತೀನಿ. ನೆಕ್ಸ್ಟು ಸಿಂಪಲ್ಲು ಕೇಳಿದ್ದಾರೆ ತುಂಬ ಜನ, ನನಗೆ ಟೈಮ್ ಆಗ್ತಾಯಿಲ್ಲ ಹೇಳ್ಕೊಡೋಕ್ಕೆ. ಸೊ ಟ್ರೈ ಮಾಡ್ತೀನಿ, ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.